ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ, ಕೂದಲ ಬುಡ ನಿಮ್ಮದು ಗಟ್ಟಿ ಆಗೋಗೋಸ್ಕರ ಮತ್ತು ಕೂದಲು ಉದುರುವುದು ಕಡಿಮೆಗೋಸ್ಕರ ನಾನು ಇನ್ನೊಂದು ಮನೆಮದ್ದನ್ನು ತಿಳಿಸ್ಕೊಡ್ತೀನಿ. ಇದನ್ನು ವಾರದಲ್ಲಿ ಒಂದು 2-3 ಸರಿ ನೀವು ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆಯಿಂದ ಮಿನಿಮಮ್ ಅರ್ಧ ಗಂಟೆ ಅಂತ ಬಿಡಲೇಬೇಕು. ಅರ್ಧ ಗಂಟೆಯಿಂದ 1 ಅವರ್ ಬಿಟ್ಟು ನೀವು ತಲೆ ತೊಳ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಉದುರೋದು ಕಡಿಮೆ ಆಗ್ತದೆ. ಆಮೇಲೆ ತಲೆ ಬುಡನೂ ಸಹ ಗಟ್ಟಿಯಾಗಿ ರೂಟ್ ಗಟ್ಟಿಯಾಗಿರ್ತದೆ. ಇದಕ್ಕೆ ಆಮೇಲೆ ಕೂದಲು ಶೈನಿಂಗೂ ಸಹ ಹೊಡಿತದೆ. ಇದಕ್ಕೇನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಈಗ ಏನು ಮಾಡಬೇಕಂದ್ರೆ, ಒಂದಿಷ್ಟು ಹಿಡಿಯಷ್ಟು ದಾಸವಾಳದ ಎಲೆಯನ್ನು ತೆಗೆದುಕೊಳ್ಳಿ. ಆಮೇಲೆ ದಾಸವಾಳದ ಹೂವನ್ನು ಒಂದು ಹಿಡಿಯಷ್ಟು ತೆಗೆದುಕೊಳ್ಳಿ. ಅವನ್ನೆಲ್ಲ ಫಸ್ಟ್ ವಾಶ್ ಮಾಡ್ಕೊಂಬಿಡಿ. ವಾಶ್ ಮಾಡ್ಕೊಂಡು ಆದಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಆದಮೇಲೆ ಅದಕ್ಕೆ ಬಾದಾಮಿ ಎಣ್ಣೆಯನ್ನು 1-2 ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ತಲೆ ಕೂದಲಕ್ಕಾಗಿರ್ಬೋದು ಬುಡಕ್ಕಾಗಿರ್ಬೋದು ನೀಟಾಗಿ ಅಪ್ಲೈ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಆದರೂ ಕಡಿಮೆ ಅಂದರೂ ಅರ್ಧ ಗಂಟೆ ಬಿಡಲೇಬೇಕು. ಅರ್ಧ ಗಂಟೆಯಿಂದ 1 ಅವರ್ ಬಿಟ್ಟು ನೀವು ಶಾಂಪೂ ಆಗಿರ್ಬೋದು, ಸಿಗಾಕಾಯಿ ಆಗಿರ್ಬೋದು, ಯಾವುದರಿಂದಲೂ ನೀವು ತಲೆ ತೊಳ್ಕೊಬೋದು. ಈ ಥರ ವಾರದಲ್ಲಿ ಒಂದು 2-3 ಸರಿ ಮಾಡಿ ನೋಡಿ. ಇದೇ ಥರ ನೀವು 1 ತಿಂಗಳವರೆಗೂ ಮಾಡಿ ನೋಡಿ. ನಿಮಗೆ ಯಾವಾಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಕೂದಲು ಹೆಂಗೆ ಹೊಳಿತದೆ. ಆಮೇಲೆ ಕೂದಲು ಉದುರೋದು ಸಹ ಸಂಪೂರ್ಣ ಕಡಿಮೆ ಆಗ್ತದೆ. ಆಮೇಲೆ ಕೂದಲದ ಬುಡಾನು ಸಹ ಗಟ್ಟಿ ಆಗ್ತದೆ. ಆಮೇಲೆ ಇದೇ ಥರ ಮತ್ತು ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಇನ್ನೂ ಯಾವುದಾದ್ರೂ ಬೇರೆ ವಿಷಯ ಬಗ್ಗೆ ನಿಮಗೆ ಬೇಕಾದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ. ಆಮೇಲೆ ಈ ವಿಡಿಯೋದೊಂದಿಗೆ ನಾನು ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.